KR ಪೇಟೆಯಲ್ಲಿ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದೆ ಇಂದಿರಾ ಕ್ಯಾಂಟೀನ್. ಈಗ ಬಡವರಿಗೆ ಸಿಗ್ತಾ ಇದ್ದಂತಹ ಒಂದು ಊಟ ಏನು ಅದು ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ, ಮತ್ತು ಪೌಷ್ಟಿಕ ಆಹಾರವೂ ಕೂಡ ಸಿಗ್ತಾ ಇಲ್ಲ, ತುಂಬ ಕಳಪೆ ಆಗಿದೆ, ಇದು ಆಹಾರನೇ ಅಲ್ಲ ಅಂತ ಹೇಳಿ ಜನ ಆರೋಪ ಮಾಡ್ತಾ ಇದ್ದಾರೆ. ಬಡವರಿಗೆ ಸಿಗ್ತಿರೋದಲ್ಲಿ ಪೌಷ್ಟಿಕ ಆಹಾರವೋ ಅಥವಾ ಕಳಪೆ ಆಹಾರವೋ ಅಥವಾ ಕಳಪೆ ವಿಷವೋ, ಆ ರೀತಿಯಾದಂತಹ ಪ್ರಶ್ನೆ ಮೂಡ್ತಾ ಇದೆ. ಬಡವರ ಹಸಿವನ್ನು ನೀಗಿಸಬೇಕಾದಂತಹ ಕ್ಯಾಂಟೀನ್ನಲ್ಲಿ ಕಳಪೆ ಕಾರುಬಾರು ನಡೀತಾ ಇದೆ. ಹೆಸರಿಗೆ ಮಾತ್ರ ಇಂದಿರಾ ಕ್ಯಾಂಟೀನ್, ತಿನ್ನಲು ಯೋಗ್ಯವೇ ಇಲ್ಲ, ಅಲ್ಲಿ ಅನ್ನ ಕೂಡ ಇಲ್ಲ. ಬಡವರ ಆಹಾರದಲ್ಲಿಯೂ ಕೂಡ ಲೂಟಿ ಮಾಡ್ತಾ ಇದ್ದಾರೆ ಗುತ್ತಿಗೆದಾರರು. KR ಪೇಟೆಯ DCC ಬ್ಯಾಂಕ್ ಪಕ್ಕದಲ್ಲಿರುವಂತಹ ಇಂದಿರಾ ಕ್ಯಾಂಟೀನು, ಅದರಲ್ಲಿ ಕಳಪೆ ಆಹಾರ. ಪಾಂಡವಪುರ ಉಪ ವಿಭಾಗಾಧಿಕಾರಿಗಳ ಶ್ರೀನಿವಾಸ್ ಏನಿದ್ದಾರೆ, ಅವರು ದಿಢೀರ್ ಭೇಟಿ ನೀಡಿದ್ದಾರೆ KR ಪೇಟೆಯಲ್ಲಿ. ಎಲ್ಲವೂ ಕೂಡ ಬಯಲಾಯ್ತು ಈಗ ಆಹಾರದ ಅಸಲಿ ಬಣ್ಣ. ವಿದ್ಯಾರ್ಥಿಗಳು ಸೇವಿಸುತ್ತಿರುವಂತಹ ಆಹಾರದಲ್ಲಿ ಕನಿಷ್ಠ ಗುಣಮಟ್ಟವೂ ಕೂಡ ಇಲ್ಲ. ಅಲ್ಲಿ ನಿಗದಿತ ದರಕ್ಕಿಂತ ಹೆಚ್ಚಿನ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಎಂಬ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ದಿಢೀರ್ ಭೇಟಿ ಕೊಟ್ಟಿದ್ದರು. ಆಹಾರದ ಗುಣಮಟ್ಟದ ಬಗ್ಗೆ ಸಾರ್ವಜನಿಕರು ಅಧಿಕಾರಿಗಳ ಮುಂದೆ ಅಳಲನ್ನು ತೋಡಿಕೊಂಡಿದ್ದರು. ಗುಣಮಟ್ಟವನ್ನು ಕಾಪಾಡದಿದ್ದರೆ ಕೂಡಲೇ ಟೆಂಡರ್ ರದ್ದು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅಧಿಕಾರಿಗಳು. ಭೇಟಿ ನೀಡಿ ಸರಿಯಾದ ರೀತಿಯಲ್ಲಿ ನೀವು ಒಳ್ಳೆಯ ಊಟವನ್ನು ಕೊಡಬೇಕು. ನೋಡಿ, ಸರ್ಕಾರನೇ ನಡೆಸ್ತಾ ಇರುವಂತಹ, ಸರ್ಕಾರನೇ ಕಳಿಸ್ತಾ ಇರುವಂತಹ ಆಹಾರ, ಸರ್ಕಾರದಿಂದಾನೇ ದುಡ್ಡು ಬರುತ್ತೆ, ಜನರು ಅಥವಾ ಬಡ ಜನರಿಗೆ ಉಪಯೋಗ ಆಗಲಿ, ಅದೇ ಮೂಲ ಉದ್ದೇಶದಿಂದಾನೇ ಈ ಇಂದಿರಾ ಕ್ಯಾಂಟೀನನ್ನು ತೆರೆದಿರುವಂಥದ್ದು ಸರ್ಕಾರ. ಇದರಲ್ಲಿ 5 ರೂಪಾಯಿ 10 ರೂಪಾಯಿಗೆಲ್ಲ ಊಟ ಸಿಗುತ್ತೆ, ಟಿಫಾನು ಊಟ. ಸಾಕಷ್ಟು ಜನ ಈ ಇಂದಿರಾ ಕ್ಯಾಂಟೀನ್ನ ನಂಬ್ಕೊಂಡಿದ್ದಾರೆ, ಕೆಲ ಬಡವರು. ಯಾಕಂದರೆ ಅಲ್ಲಿ ಹೋಗಿ ಮಾಡೋರಿಗೆ ಮಾತ್ರ ಗೊತ್ತು ಊಟ, ಅದರ ಬೆಲೆ ಏನು, ಅದು ಅವ್ರಿಗೆ ಎಷ್ಟು ಮುಖ್ಯ ಅಂತ ಹೇಳಿ. ಇಂತಹ ಇಂದಿರಾ ಕ್ಯಾಂಟೀನ್ನಲ್ಲಿನೇ ಈಗ ಕಳಪೆ ಆಹಾರವನ್ನು ಕೊಡ್ತಾರೆ, ಏನು ಪೌಷ್ಟಿಕಾಂಶವೇ ಇಲ್ಲ ಅದರಲ್ಲಿ ಅನ್ನೋದಾದರೆ ಅದನ್ನು ಯಾಕೆ ಕೊಡಬೇಕು? ಸಾಕಷ್ಟು ಸಾರ್ವಜನಿಕರು ಈ ಒಂದು ವಿಚಾರವಾಗಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ಹೋಗಿ ದೂರನ್ನು ನೀಡಿದರು. ನೋಡಿ, ಈ ರೀತಿಯಾಗಿ ಊಟವನ್ನು ಕೊಡ್ತಾ ಇದ್ದಾರೆ, ಅದರಲ್ಲಿ ಏನೂ ಕೂಡ ಇಲ್ಲ ಹೇಳಿದಾಗ ಅಧಿಕಾರಿಗಳು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಸರಿ ಏನಾಗಿದೆ ಅಲ್ಲಿ ನೋಡೋಣ ಅಂತ ಹೇಳಿ ಹೋಗಿದ್ದಾರೆ. ಹೋದಾಗ ಎಲ್ಲ ಒಂದು ವಿಚಾರ ಗೊತ್ತಾಗಿದೆ. ಆ ಅಸಲಿಯತ್ತು ಯಾವ ರೀತಿಯಾಗಿದೆ, ಏನು ತಿನ್ಬೋದಾ, ತಿನ್ನೋಕ್ಕಾಗಲ್ವಾ, ತಿಂದರೆ ಅದರಿಂದ ಏನಾದರೂ ಉಪಯೋಗ ಇದೆಯಾ, ಅದೆಲ್ಲವನ್ನು ಕೂಡ ಗಮನಿಸಿದ್ದಾರೆ. ಕಳಪೆ ಆಹಾರ ಇರೋದು ಅಲ್ಲಿ ಕಂಡು ಬಂದಿದೆ. ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ, ನೀವೇನಾದರೂ ಇನ್ನು ಮುಂದೆ ಸರಿಯಾದ ರೀತಿಯಲ್ಲಿ ನಡೆದುಕೊಂಡಿಲ್ಲ ಅಂದರೆ, ಒಳ್ಳೆಯ ಆಹಾರವನ್ನು ಜನಗಳಿಗೆ ಕೊಡಲಿಲ್ಲ ಅಂತಂದರೆ ನಿಮ್ಮ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ. ಪಾಂಡವಪುರ ಉಪ ವಿಭಾಗಾಧಿಕಾರಿಗಳಾದಂತಹ KR ಶ್ರೀನಿವಾಸ್ ಏನಿದ್ದಾರೆ, ಅವರು ಭೇಟಿ ಮಾಡಿ ಈ ರೀತಿಯಾಗಿ ಖಡಕ್ ವಾರ್ನಿಂಗನ್ನು ಕೊಟ್ಟಿರುವಂಥದ್ದು. ವಿದ್ಯಾರ್ಥಿಗಳು ಬರ್ತಾರೆ, ಬೇರೆ ಬೇರೆಯವರು ಬರ್ತಾರೆ, ಎಲ್ಲರೂ ಕೂಡ ಬರ್ತಾರೆ, ಅವರಿಗೆ ಒಂದು ಒಳ್ಳೆಯ ಆಹಾರ ಸಿಗಬೇಕು, ಅದು ಸಿಗ್ತಾ ಇಲ್ಲ. ಹೀಗಾಗಿ ನೀವೇನಾದರೂ ಮಾಡಲಿಲ್ಲ ಅಂದರೆ ನಿಮಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಪುರಸಭೆ ಆಡಳಿತಾಧಿಕಾರಿಗಳು ಹಾಗೂ KR ಶ್ರೀನಿವಾಸ್ ಅವರೇನಿದ್ದಾರೆ ಅವರೆಲ್ಲರೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಚಿತ್ರಾನ್ನ ಹೇಗಿದೆ ನೋಡಿ ಸರ್, ಒಂದ್ಸಲ ಹೆಂಗಿದೆ ಚಿತ್ರಾನ್ನ? ಮನೇಲಿ ಮಾಡ್ತಾರೆ, ಇಲ್ಲ ಇಷ್ಟ ಆಗ್ತಿಲ್ಲ ತಿನ್ನಕ್ಕೆ, ಇಷ್ಟ ಆಗ್ತಿಲ್ಲ, ಎಣ್ಣೆ ಹಾಕಿದಾರೆ, ಅದಕ್ಕೆ ಎಣ್ಣೆ ಹಾಕಿಲ್ಲ, ಈರುಳ್ಳಿ ಕಳಿಸ್ತಿದ್ಯಾ, ಇಲ್ಲ ಏನೋ ಬಂದಾಗ ತಿನ್ಬೇಕು ಅಂತ ತಿಂತಿದ್ಯಾ ಕರೆಕ್ಟಾಗಿ? ನಾವು ಸರ್ಕಾರದಿಂದ 32 ರೂಪಾಯಿ ಕೊಡ್ತೀವಿ, ನಿಮಗೆ 5 ಎಷ್ಟು ರೂಪಾಯಿ ಇದು? 10 ರೂಪಾಯಿ ನಿಮಗೆ, ಬಟ್ 5 ರೂಪಾಯಿ ಅಷ್ಟೇ ನಿಮಗೆ. 10 ರೂಪಾಯಿ ತಗೊಂಡ್ರಾ? 10 ರೂಪಾಯಿ 10 ರೂಪಾಯಿ ಇಲ್ಲಿ ನಾವು ಪ್ರಶ್ನೆ ಮಾಡಿದ್ರೆ 10 ರೂಪಾಯಿ ಇಲ್ಲಿ 10 ರೂಪಾಯಿ ಸರ್, 5 ರೂಪಾಯಿ ಇಡ್ಲಿ, 5 ರೂಪಾಯಿ ಇಡ್ಲಿ, 3 ಇಡ್ಲಿ, 5 ರೂಪಾಯಿ ಚಿತ್ರಾನ್ನ. ನಾವು ಒಂದು ಪ್ಲೇಟ್ಗೆ 5 ರೂಪಾಯಿ ಇಡ್ಲಿಗೆ 32 ರೂಪಾಯಿ ಕೊಡ್ತೀವಿ. 3 ಇಡ್ಲಿಗೆ 5 ರೂಪಾಯಿ ಅಲ್ಲ, ನಾವು ಇಲ್ಲ ಸರ್, ಇಡ್ಲಿ ಒಂದು ತಿಂಡಿ ಊಟ ಮತ್ತೆ ಒಂದು ಟೈಮ್ 10 ರೂಪಾಯಿ. ಒಂದು ಯೂನಿಟ್ ಚಿತ್ರಾನ್ನ, 1 ಯೂನಿಟ್ 5 ರೂಪಾಯಿ, ಹೌದಲ್ವಾ? ಇಡ್ಲಿ 1 ಯೂನಿಟ್ 5 ರೂಪಾಯಿ, ಹೌದು ಹೌದಲ್ವೇನ್ರಿ? ಹೌದು. 2 ಯೂನಿಟ್ ತಗೊಂಡಿದ್ದ ನೀವು 10 ರೂಪಾಯಿ. ಹೌದು. ಸರ್ಕಾರ 64 ರೂಪಾಯಿ ಕೊಡ್ತೀವಿ. ನಿಜ ಅಲ್ವಾ? ನಾನು ಒಂದ್ಸರಿ ಪ್ರಶ್ನೆ ಮಾಡಿದೆ ಅದನ್ನ. 3 ಟೈಮ್ ಒಂದು ಯೂನಿಟ್ ರೀ ಅದು, ಆಯ್ತು, ಅದು 32 ರೂಪಾಯಿ ಕೊಡ್ತೀವಲ್ಲ ಯೂನಿಟ್ಗೆ. ಇಲ್ಲ ಸರ್, ಎಲ್ಲ ಸೇರ್ಸ್ ಒಂದು ಯೂನಿಟ್, 3 ಟೈಮ್ ಟೈಮ್ ಸೇರ್ಸ್ ಒಂದು ಯೂನಿಟ್ ಸರ್. 3 ಟೈಮ್ ಸೇರಿ 32 ರೂಪಾಯಿ ಅಷ್ಟೇ ಕೊಡೋದು. ಇಲ್ಲ 64 ರೂಪಾಯಿ ಬಂದ್ರೆ ಇಲ್ಲಿ ಇವ್ರೆ 3 ಟೈಮ್ ಸೇರಿ ಸರ್ ಕೊಡ್ತೀವಿ ಸರ್. ಚಿತ್ರಾನ್ನ ಹೇಗಿದೆ ನೋಡಿ ಸರ್, ಒಂದ್ಸಲ ಹೆಂಗಿದೆ ಚಿತ್ರಾನ್ನ? ಮನೇಲಿ ಮಾಡ್ತಾರೆ, ಇಲ್ಲ ಇಷ್ಟ ಆಗ್ತಿಲ್ಲ ತಿನ್ನಕ್ಕೆ, ಇಷ್ಟ ಆಗ್ತಿಲ್ಲ, ಎಣ್ಣೆ ಹಾಕಿದಾರೆ, ಅದಕ್ಕೆ ಎಣ್ಣೆ ಹಾಕಿಲ್ಲ, ಈರುಳ್ಳಿ ಕಳಿಸ್ತಿದ್ಯಾ,
ಏನೋ ಬಂದಾರ ತಿನ್ಬೇಕು ಅಂತ ತಿಂತಿದೀಯಾ ಕರೆಕ್ಟಾಗಿ. ನಾವು ಸರ್ಕಾರದಿಂದ 32 ರೂಪಾಯಿ ಕೊಡ್ತೀವಿ, ನಿಮಗೆ 5 ಎಷ್ಟು ರೂಪಾಯಿ ಇದು? 10 ರೂಪಾಯಿ ನಿಮಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.